ಎಲ್ಲ ಕಲ್ಚರಲ್ಲಿ ಆ ಲಾಂಛನಗಳಿವೆ, ಎಲ್ಲ ಕಲ್ಚರ್ಗಳಲ್ಲಿವೆ. ಈ ಹಾವು ಅನ್ನೋದು ಎಲ್ಲ ಸಂಸ್ಕೃತಿಗಳಲ್ಲಿ ಹಾಸೊಕ್ಕಾಗಿ ಕಾಣ್ತವೆ. ಈಜಿಪ್ಷಿಯನ್ ಕಲ್ಚರಲ್ಲಿದೆ, ಗ್ರೀಕ್ ಕಲ್ಚರಲ್ಲಿದೆ, ಎಲ್ಲದರಲ್ಲಿದೆ, ಚಿತ್ರಗಳು ಎಲ್ಲ ಕಡೆ ಇವೆ. ಅಷ್ಟೇ ಯಾಕೆ ಶಿವನ ಕೊರಳಲ್ಲಿ ಏನಿದೆ? ನಾಗಾಭರಣ, ಕರೆಕ್ಟ್ ಅಲ್ವಾ? ವಿಷ್ಣು ಯಾವ್ದ್ರ ಮೇಲೆ ಮಲ್ಕೊಂಡಿದ್ದಾನೆ? ಶೇಷಶಯನ. ಆಮೇಲೆ ಗಣೇಶ ಹೊಟ್ಟೆಗೆ ಏನು ಕಟ್ಕೊಂಡಿದ್ದಾನೆ? ಬೆಲ್ಟಾಗಿ, ಅದು ಹಾವೇ. ಸುಬ್ರಹ್ಮಣ್ಯ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಕೃಷ್ಣ ಯಾವ್ದ್ರ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾನೆ? ಕಾಳಿಂಗ ಮರ್ದನ, ಅಂದರೆ ಹಾವೇ. ಅಂದರೆ ಈ ಹಾವಿಗೂ ಈ ದೇವರುಗಳು ಏನು ಅವಿನಾಭಾವ ಸಂಬಂಧ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾದ್ವಿ. ಇದನ್ನು ಸರ್ಪಶಕ್ತಿ, ಇದೇ ಕುಂಡಲಿನಿ ಶಕ್ತಿಯನ್ನು ಸರ್ಪಶಕ್ತಿ, ಸರ್ಪೆಂಟೈನ್ ಪವರ್ ಅಂತ ಪಾಶ್ಚಾತ್ಯರು ಹೇಳಿದರು. ಇವರು ಸರ್ಪದೋಷ ಅಂತ ಇವರು ಹೆಸರಿಟ್ಕೊಂಡು ಆ ಸರ್ಪದೋಷ ನಿವಾರಣೆಗಾಗಿ ಆ ಹೋಮ, ಈ ಹೋಮ, ಆ ಪೂಜೆ, ಈ ಪೂಜೆ ಅನ್ನೋದರಲ್ಲಿ ನಾವು ಮೈ ಮಾಡ್ತೀವಿ. ಆದರೆ ಅದರ ಮೂಲ ರಹಸ್ಯವನ್ನು ಅರಿಯೋದ್ರಲ್ಲಿ ನಾವು ಕೇಳಕ್ಕೆ ನಾವು ಚಿಕ್ಕಂದಿನಿಂದನೇ ಕೇಳಿದ್ವಿ, ಸಮುದ್ರ ಮಂಥನ ಅಂತ ಕೇಳಿದ್ವಿ. ಅದರ ಸೈಂಟಿಫಿಕ್ ಆಸ್ಪೆಕ್ಟ್ ಅಂತ ತಿಳ್ಕೊಳ್ಳೋಕೆ ನಾವು ಟ್ರೈ ಮಾಡಿಲ್ಲ. ಸೈಂಟಿಫಿಕ್ ಆಸ್ಪೆಕ್ಟ್ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ನಾನು ಕೇಳಿದ್ರಿ. ಬಟ್ ಈಗ ನನಗೆ ಅದಕ್ಕಿಂತ ಮುಂಚೆ ಈಗ ಕುಂಡಲಿನಿ ಈ ಥರ ಜಾಗೃತಿ ಈ ಥರ ಅಂದಾಗೆಲ್ಲ ನನಗೆ ಏನು ಅನ್ಸುತ್ತೆ ಅಂದರೆ, ನಮಗೆ ಜನಸಾಮಾನ್ಯರಿಗೆ ಇದು ನಿಮ್ಮಂಥ ಗುರುಗಳಿಗೆ ಸೀಮಿತ, ಗಡ್ಡ ಬಿಟ್ಟು ಈ ಥರ ಸ್ಪಿರಿಚುವಲ್ ಆಗಿರೋಂಥವ್ರಿಗೆ ಸೀಮಿತ ಅಂದರೆ ಸಾಧ್ಯತೆ, ಇದು ನಿಮ್ಮ ಮಾತ್ರ ಸಾಧ್ಯತೆ ಇದೆ. ನಮ್ಮಂಥ ಜನಸಾಮಾನ್ಯರಿಗೆ ಇದು ಆಗಲಿಕ್ಕಿಲ್ಲ ಬಹುಶಃ ಅಂತ ನಾವೇ ಅನ್ಕೊಂಡ್ಬಿಟ್ಟಿದ್ದೀವಿ. ಸೊ ಇದು ಸಾಧ್ಯನಾ ಅನ್ನೋದು ಪ್ರಶ್ನೆ. ಹಣವನ್ನು ನಮ್ಮ ಇಂಡಿಯನ್ ಬ್ಯಾಂಕಲ್ಲಿ ಇಟ್ಟರೆ ಅದು ವೈಟ್ ಮನಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇಟ್ಟರೆ ಅದು ಬ್ಲ್ಯಾಕ್ ಮನಿ. ಹೌದಲ್ವಾ? ಹಣ ಬ್ಲಾಕು ಅಲ್ಲ, ವೈಟು ಅಲ್ಲ. ಹಾಗೆ ಆಧ್ಯಾತ್ಮಿಕ ಶಕ್ತಿ, ಕುಂಡಲಿನಿ ಶಕ್ತಿ, ಗುಪ್ತವಾಗಿ ಸುಪ್ತವಾಗಿ ಎಲ್ಲರಲ್ಲಿರ್ತಕ್ಕಂಥ ಆ ಶಕ್ತಿಯನ್ನು ಎರಡು ವಿಧವಾಗಿ ಬಳಸ್ಕೋಬೋದು. ತನ್ನ ಸ್ವಾರ್ಥ ಸಾಧನೆಗಾಗಿ ಬಳಸ್ಕೋಬೋದು, ಅಥವಾ ಅರ್ಥ ಸಾಧನೆಗಾಗಿ ಬಳಸ್ಕೋಬೋದು, ಅಥವಾ ಆಧ್ಯಾತ್ಮಿಕ ಪ್ರಗತಿಗಾಗಿ ಅದು ಬಳಸ್ಕೋಬೋದು. ಆತ್ಮ ಸಾಕ್ಷಾತ್ಕಾರಕ್ಕಂತಲೇ ಇರೋದು. ದ ಅಲ್ಟಿಮೇಟ್ ಏಮ್ ಆಫ್ ರೈಸಿಂಗ್ ದ ಕುಂಡಲಿನಿ ಟು ಗೆಟ್ ಎನ್ಲೈಟೆಂಡ್. ಆತ್ಮ ಸಾಕ್ಷಾತ್ಕಾರ, ಜ್ಞಾನೋದಯ, ನಿರ್ವಾಣ, ಇದೆಲ್ಲ ಹೇಳ್ತೀವಿ ನಾವು. ಅದು ಅಂತಿಮ ಉದ್ದೇಶ. ಈ ಮಾರ್ಗದಲ್ಲಿ ನಾವು ನಡೆಯುವಾಗ ನಮಗೊಂದಷ್ಟು ಧರ್ಮಾರ್ಥ ಕಾಮಗಳು ಬೇಕು. ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಒಂದಷ್ಟು ಹಣನೂ ಬೇಕು, ಆರೋಗ್ಯನೂ ಬೇಕು, ಆಯುಸ್ಸು ಬೇಕು, ಯಶಸ್ಸು ಬೇಕು, ಕೀರ್ತಿ ಬೇಕು, ಸ್ಥಾನ ಬೇಕು, ಸಮ್ಮಾನ ಬೇಕು. ಎಲ್ಲ ಬೇಕಾದರೆ ದುಡ್ಡು ಬೇಕಲ್ವಾ? ಹಾಗೆ ಅಂತಹ ಧನ, ಆ ಜ್ಞಾನ ಧನವೇ ಕುಂಡಲಿನಿ ಶಕ್ತಿ. ಅದನ್ನು ಹೇಗೆ ಬೇಕೋ ನಾವು ಕನ್ವರ್ಟ್ ಮಾಡ್ಬೋದು. ಅದೊಂದು ಶಕ್ತಿ ಅಂತಲೇ ಹೇಳಿದ್ರಲ್ಲ, ಎನರ್ಜಿ. ಇಟ್ಸ್ ಎ ಸ್ಪಿರಿಚುವಲ್ ಎನರ್ಜಿ ವಿಚ್ ಪುಷಸ್ ಯು ಟುವರ್ಡ್ಸ್ ಯುವರ್ ಗೋಲ್. ನಮ್ಮನ್ನು ಗುರಿಯೆಡೆಗೆ ನೂಕುವ ಒಂದು ಶಕ್ತಿ ಬೇಕಲ್ವಾ? ಕುಂಡಲಿನಿ ಶಕ್ತಿನ ಹೇಗೆ ಹೋಲಿಸ್ಬೋದು ಅಂದರೆ, ಒಂದು ಸಮುದ್ರದಲ್ಲಿ ಭಾರೀ ಗಾತ್ರದ ಹಿಮಗಡ್ಡೆ ಮುಳುಗಿದರೆ ಕಾಣುವ ಪರ್ಸೆಂಟೇಜ್ ಎಷ್ಟು? 10%. ಆದರೆ 90% ಮುಳುಗಿರ್ತದಲ್ಲ. ಹಾಗೆ ನಮ್ಮೆಲ್ಲರೊಳಗಡೆ ಗೋಚರಿಸದ, ಇನ್ನೂ ಅವ್ಯಕ್ತವಾಗಿ ಉಳಿದಿರ್ತಕ್ಕಂಥ ಆ ಶಕ್ತಿಯನ್ನು ನಾವು ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ಇಟ್ಸ್ ಎ ರಿಸರ್ವ್ಡ್ ಫೋರ್ಸ್. ನಾವು ಅಂದರೆ ನಮ್ಮ ಲೈಫ್ ಲಾಂಗ್ ನಾವು ಅದನ್ನು ಟ್ಯಾಪ್ ಮಾಡಿದ್ರೆ ಹಂಗೆ ಸತ್ಬಿಡ್ತೀವಿ, ಹಂಗೆ ಬದುಕಿ. ಹೌದು ಅಲ್ವಾ? ಯಾರು ದರ್ ಇಸ್ ಎ ಸೇಯಿಂಗ್, ಒಬ್ಬ ಸಾಮಾನ್ಯ ಮನುಷ್ಯ ಅವನ ಜೀವಮಾನದಲ್ಲಿ ಮೆದುಳಿನ 2% ಮಾತ್ರ ಬಳಸ್ತಾನಂತೆ. ಐನ್ಸ್ಟೀನ್, ವಿಶ್ವೇಶ್ವರಯ್ಯ 17% ಬಳಸಿದ್ರಂತೆ. ಹಾಗಾದರೆ ಮೆದುಳಿನ ಸಂಪೂರ್ಣ ಬಳಕೆಯನ್ನು ಯಾರು ಮಾಡಿದರು ಅಂದರೆ ನಮ್ಮ ಪ್ರಾಚೀನ ಋಷಿಮುನಿಗಳು ಮಾಡಿದರು. ಹಾಗಾಗಿ ದೇ ಇನ್ವೆಂಟೆಡ್ ಟ್ರುತ್. ಆ ಸಂಪೂರ್ಣ ಇನ್ವೆಂಟ್ ಮಾಡಬೇಕಾದ್ರೆ ನಮಗೊಂದು ಎನರ್ಜಿ ಬೇಕಲ್ಲ, ಸ್ಪಿರಿಚುವಲ್ ಎನರ್ಜಿ. ಹೌದು. ಸೊ ಅಲ್ಟಿಮೇಟ್ ಏನು ಅಂತಂದರೆ, ಅದು ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ. ಅದು ಸಹಸ್ರಕ್ಕೆ ಹೋದಾಗ ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ. ಒಂದೊಂದು ಚಕ್ರಗಳು ಬಂದಾಗ ಅದು ಒಂದೊಂದು ರೀತಿಯ ಫಲಗಳನ್ನು ಕೊಡ್ತದೆ. ಕಲ್ಪವೃಕ್ಷ, ಕಾಮಧೇನು ಥರ.